ಸ್ನೇಹಿತರೆ ನಮಸ್ಕಾರ. ಯುರೋಪ್ ಯೂನಿಯನ್ ಹೆಡ್ ಹೌದು ಉರ್ಸುಲಾ ವೊಂಡರ್ ಲೆನ್ ಭಾರತದ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಹೌದು 25, 26 ಅಥವಾ 27ನೇ ತಾರೀಕು ನಮ್ಮ ಭಾರತದಲ್ಲಿ ಇರ್ತಾರೆ. ಸೊ ಮದರ್ ಆಫ್ ಆಲ್ ಡೀಲ್ ಇದರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗಲಿದೆ, ಟ್ರೇಡ್ ಡೀಲ್ ಆಗಲಿದೆ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಸೊ ಭಾರತ ಇಲ್ಲಿಯವರೆಗೂ ಯಾವ ದೇಶದ ಜೊತೆಗೂ ಕೂಡ ಈ ರೀತಿ ಡೀಲನ್ನು ಮಾಡಿಕೊಂಡಿಲ್ಲವಂತೆ. ಈಗ ಯುರೋಪಿಯನ್ ಯೂನಿಯನ್ ಜೊತೆಗೆ ಟ್ರೇಡ್ ಡೀಲ್ ಇಂತಹದ್ದೊಂದು ಆಗ್ತಾ ಇದೆ. ಹೌದು ಸ್ನೇಹಿತರೆ, ಭಾರತದ ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಬಹುದು. ಇದರ ಮಧ್ಯೆ ಒಂದು ದೊಡ್ಡ ವಿಚಾರವನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಟ್ರಂಪ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಅಲ್ಲಿಯ ಪತ್ರಕರ್ತರಿಗೆ ಒಂದು ಮಾತನ್ನು ಹೇಳ್ತಾರೆ, ರಿಪೋರ್ಟರ್ಗಳಿಗೆ. ಸೊ ಭಾರತ ಈಗ ಅತಿ ಶೀಘ್ರದಲ್ಲಿ ನಮ್ಮ ಜೊತೆಗೆ ಟ್ರೇಡ್ ಡೀಲ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದೆ. ಸೊ ನಾವು ಅತಿ ಶೀಘ್ರದಲ್ಲಿ ಈಗ ಟ್ರೇಡ್ ಡೀಲನ್ನು ಮಾಡಿಕೊಳ್ಳಲಿದ್ದೀವಿ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇದು ನಿಜಾನ ಸುಳ್ಳ ಅಂತಕ್ಕಂಥದ್ದನ್ನು ಮುಂದೆ ನೋಡೋಣ. ಸೊ ಆದರೆ ಈ ವಿಚಾರ ಕುರಿತಾಗಿ ಈಗಾಗಲೇ ಯುರೋಪ್ ಮತ್ತು ಯುರೋಪ್ನ ರಾಷ್ಟ್ರಗಳು ಜೊತೆಗೇನೆ ಈ ಟ್ರಂಪ್ನ ಮಧ್ಯೆ ಯುದ್ಧ ಶುರು ಆಗಿದೆ. ನಿಮಗೆ ಗೊತ್ತಲ್ವಾ, ಯುದ್ಧ ಅಂದರೆ ಮಾತಿನ ಯುದ್ಧ. ಗ್ರೀನ್ಲ್ಯಾಂಡ್ ನನಗೆ ಬೇಕಂತ ನೇರವಾಗಿ ಟ್ರಂಪ್ ಹೇಳ್ತಾರೆ. ಈ ಕಡೆ ನಮ್ಮ ಪ್ರಜೆಗಳ ಭದ್ರತೆಯನ್ನು ನಾವು ಹೇಗೆ ಮಾಡ್ಕೊಳ್ಳೋದು ನಮಗೆ ಗೊತ್ತಿದೆ ಅಂತ ಯುರೋಪ್ನ ಎಲ್ಲ ದೇಶಗಳು ಒಕ್ಕಟ್ಟಾಗಿದ್ದಾವೆ. ಸೊ ಹೀಗಾಗಿ ಈ ಎರಡು ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ, ಮಾತಿನ ಯುದ್ಧ ಆಗ್ತಾ ಇದೆ. ಇದರ ನಡುವೆಗೆ ಭಾರತದ ಜೊತೆಗೆ ಎರಡೂ ದೇಶಗಳ ಟ್ರೇಡ್ ಡೀಲ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾವೆ. ಭಾರತಕ್ಕೆ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಸ್ನೇಹಿತರೆ, ಇದರಿಂದ ಏನೇನು ಬೆನಿಫಿಟ್ಸ್ ಆಗಲಿದೆ, ಭಾರತಕ್ಕೆ ಏನು ಉಪಯೋಗ ಆಗಲಿದೆ, ಇದರೆಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಾವು ಈ EU ಮತ್ತು US ನ ಟ್ರೇಡ್ ಡೀಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆ ಈ ರೀತಿ ಜಗಳ ಆಡ್ತಾ ಇದ್ದಾವೆ? ಸೊ 2025 ಜುಲೈ 27ನೇ ತಾರೀಕು ಒಂದು ಟ್ರೇಡ್ ಡೀಲನ್ನು ಒಪ್ಪಂದವನ್ನು ಮಾಡ್ಕೊಳ್ತವೆ ಎರಡು ದೇಶಗಳು, EU ಮತ್ತು US. ಹೌದು, ಎರಡು ದೇಶಗಳ ಮಧ್ಯೆ ಯಾವುದೇ ವ್ಯಾಪಾರ ಆಗಿರಲಿ, ಅದು ಬಟ್ಟೆ ವ್ಯಾಪಾರ, ಕಾರ್ನ ವ್ಯಾಪಾರ, ಚಪ್ಪಲಿಯ ವ್ಯಾಪಾರ ಅಥವಾ ಇನ್ಯಾವುದೋ ಇಂಧನ ವ್ಯಾಪಾರ, ಇನ್ನು ಅನೇಕ ವ್ಯಾಪಾರಗಳನ್ನು ಮಾಡ್ಕೊಂಡಿದ್ರು ಸಹಿತ 0% ಟ್ಯಾರಿಫನ್ನು ಕಟ್ಟುವಂಥದ್ದು. ಅಂದರೆ ಯಾವುದೇ ಟ್ಯಾರಿಫ್ ಇಲ್ಲ. ಆ ದೇಶದಿಂದ ಈ ದೇಶಕ್ಕೆ ಎಕ್ಸ್ಪೋರ್ಟ್ ಆಗಿರಲಿ ಅಥವಾ ಇಂಪೋರ್ಟ್ ಆಗಲಿ, ಈ ದೇಶದಿಂದ ಆ ದೇಶಕ್ಕೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿರಲಿ. ಇಲ್ಲಿ ಸರಿಸುಮಾರು 20% ಅಷ್ಟು ವ್ಯಾಪಾರವನ್ನು ಅಮೆರಿಕ ಈ EU ಜೊತೆಗೇನೆ ಮಾಡ್ಕೊಳ್ಳುತ್ತೆ. ವಿಶ್ವದಲ್ಲಿ ಎಷ್ಟು ದೇಶಗಳಿದಾವೋ ಅದರಲ್ಲಿ 80% ಅಷ್ಟು ಈ ಅಮೆರಿಕ ವ್ಯಾಪಾರವನ್ನು ಮಾಡ್ಕೊಂಡಿದ್ದೆ. ಆದರೆ ಬರೀ EU ಜೊತೆಗೇನೆ 20% ಅಷ್ಟು ವ್ಯಾಪಾರವನ್ನು ಮಾಡ್ಕೊಳ್ತಾ ಇದೆ ಅಂತೆ. ಸೊ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ವ್ಯಾಪಾರ ನಡೀತಾ ಇದೆ. ಸೊ 0% ಟ್ಯಾರಿಫ್ ಮುಖಾಂತರ ಮಾತು ಒಪ್ಪಂದ ಆಗಿತ್ತು. ಇದಕ್ಕೆ ಪ್ರಾಮಿಸ್ ಕೂಡ ಕೊಡಲಾಗಿತ್ತು. ಈ ಪ್ರಾಮಿಸ್ನ ಮೇರೆಗೆ ಈಗ ಟ್ರಂಪ್ ಏನು ಹೇಳ್ತಾನಂದರೆ, ಗ್ರೀನ್ಲ್ಯಾಂಡ್ ನನಗೆ ಬೇಕು. ಗ್ರೀನ್ಲ್ಯಾಂಡ್ ಕೊಡಲಿಲ್ಲ ಅಂದರೆ ಸರಿಸುಮಾರು ಯುರೋಪ್ನಲ್ಲಿರ್ತಕ್ಕಂತಹ 8 ದೇಶಗಳು ಇದಕ್ಕೆ ತಿರುಗಿ ಬಿದ್ದಿದ್ದಾವೆ, ನಾವು ಗ್ರೀನ್ಲ್ಯಾಂಡನ್ನು ಕೊಡೋದಿಲ್ಲ ಅಂತ. ಅದರಲ್ಲಿ EUನೂ ಕೂಡ ಒಂದಾಗಿದೆ. ಸೊ ಹೀಗಾಗಿ ಅದರ ಮೇಲೂ ಕೂಡ 10% ಟ್ಯಾರಿಫನ್ನು ವಿಧಿಸಲಿಕ್ಕೆ ಮುಂದಾಗಿದ್ದಾನೆ ಈ ಅಮೆರಿಕಾದ ದೊಡ್ಡನ್ನ ಟ್ರಂಪ್. ಆವಾಗ ಕೊಟ್ಟಿರ್ತಕ್ಕಂತಹ, ಅಂದರೆ ಹೋದ ವರ್ಷದಲ್ಲಿ 27ನೇ ತಾರೀಕು ಜುಲೈ ತಿಂಗಳಿನಲ್ಲಿ ಕೊಟ್ಟಿರ್ತಕ್ಕಂತಹ ಮಾತನ್ನು ಈಗ ಮುರಿದು ಬೀಳಿಸ್ತಾ ಇದ್ದಾನೆ. ಸೊ ಹೀಗಾಗಿ ಈ 10% ಟ್ಯಾರಿಫು 8 ದೇಶಗಳ ಮೇಲೆ ಕೊಟ್ಟರೆ ಉಳಿದಂತಹ ದೇಶಗಳು ಕೂಡ ಬಗ್ತವೆ. ಸೊ ನನಗೆ ಗ್ರೀನ್ಲ್ಯಾಂಡನ್ನು ಒದಗಿಸಿ ಕೊಡ್ತಾರೆ, ತಾವೇ ಗಿಫ್ಟ್ ಆಗಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದ. ಆದರೆ ಈಗ ಈ ಯುನ ಅಥವಾ ಯುರೋಪ್ನ ಹೆಡ್ ಆಗಿರ್ತಕ್ಕಂತಹ ಉರ್ಸುಲಾ ವೊಂಡರ್ ಲೆನ್ ಒಂದು ಮಾತನ್ನು ಹೇಳ್ತಾರೆ. ಈಗಾಗಲೇ ನೀವು 8 ದೇಶಗಳ ಮೇಲೆ 10% ಟ್ಯಾರಿಫ್ ವಿಧಿಸಲಿಕ್ಕೆ ಮುಂದಾಗಿದ್ದೀರಿ ಟ್ರಂಪ್ ಅವರೇ. ಸೊ ನೀವು 8 ಅಲ್ಲ, ಕೇವಲ ಒಂದು ದೇಶದ ಮೇಲೆ ಟ್ಯಾರಿಫ್ ವಿಧಿಸಿದ್ರು ಸಹಿತ ಈಗಾಗಲೇ 27 ದೇಶಗಳು ಏನಿದಾವಲ್ಲ, ಈ 27 ದೇಶಗಳ ಮೇಲೂ ಕೂಡ ಟ್ಯಾರಿಫ್ ವಿಧಿಸಿದ್ದ ಹಾಗೆ. ಅಥವಾ ನೀವು 10 ದೇಶ ಅಥವಾ 27 ದೇಶಗಳ ಮೇಲೂ ಕೂಡ ಟ್ಯಾರಿಫ್ ವಿಧಿಸಿದ್ರು ಎಲ್ಲ ದೇಶಗಳು ಕೂಡ ಎದುರಿಸಲಿಕ್ಕೆ ಸಿದ್ಧ ಆಗಿದ್ದಾವೆ. ಆದರೆ ಗ್ರೀನ್ಲ್ಯಾಂಡನ್ನು ನಿಮಗೆ ಬಿಟ್ಟು ಕೊಡೋದಿಲ್ಲ ಅಂತ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತಾರೆ. ಈ ಮಾತನ್ನು ಕೇಳಿದ ಟ್ರಂಪ್ಗೆ ಬೆಚ್ಚಿ ಬೀಳ್ದಂಗೆ ಆಗತ್ತೆ. ಕಳ್ಕೊಂಡ್ರೆ ಎಲ್ಲ ದೇಶಗಳ ಸಂಬಂಧವನ್ನು ಕಳ್ಕೊಳ್ಬೇಕು. ಸರಿಸುಮಾರು 20 ದೇಶಗಳನ್ನು ಸಂಬಂಧವನ್ನು ಕಳ್ಕೊಳ್ಬೇಕು. ಕೇವಲ 8 ದೇಶಗಳ ಮೇಲೆ ಟ್ಯಾರಿಫ್ ವಿಧಿಸಿ ಅವರಿಗೆ ಭಯಗೊಳಿಸಿ ಆ ಗ್ರೀನ್ಲ್ಯಾಂಡನ್ನು ವಶಕ್ಕೆ ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ಚಿಂತನೆಯನ್ನು ಈ ಟ್ರಂಪ್ ಮಾಡ್ತಾ ಇದ್ನಲ್ಲ. ಸೊ ಇವನಿಗೆ ಒಂದು ಬಿಗ್ ಶಾಕ್ ಕೊಟ್ಟರು.
ಈ ಉರ್ಸುಲಾ ವೊಂಡರ್ಲೇನ್ ಅವರು. ಸೊ ಒಂದು ಮಾತನ್ನು ಹೇಳ್ಬಿಡ್ತಾರೆ, ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ವಿಧಿಸಿದ ಹಾಗೆ ನಮ್ಮ ದೇಶದ ಪ್ರಜೆಗಳನ್ನು ನಾವು ಭದ್ರತೆಯನ್ನು ನೋಡ್ಕೊಳ್ಳೋದು ನಮಗೆ ಗೊತ್ತಿದೆ. ಸೊ ಅದು ಹೇಗೆ ಅಂತ ನಮಗೆ ಗೊತ್ತಿದೆ, ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ಸೊ ಹೀಗಾಗಿ ಅಮೆರಿಕಾದ ದೊಡ್ಡನ್ನ ಇದಕ್ಕೆ ಹೆದರಿದು ಅಥವಾ ಗೊತ್ತಿಲ್ಲ. ಸೊ ಗ್ರೀನ್ಲ್ಯಾಂಡ್ ಬೇಡ ಅಂತ ತಿರಸ್ಕರಿಸ್ಬಿಡ್ತಾನೆ. ವಿಶ್ವಕ್ಕೆ ಒಂದು ವಿಚಾರ ಅಂತೂ ತಿಳಿದು ಬಿಡ್ತು, ಈ ಟ್ರಂಪ್ಗೆ ಅವನದೇ ಆದಂತಹ ಭಾಷೆಯಲ್ಲಿ ಅವನಿಗೆ ತಿಳಿಸಬೇಕಂತ. ಹೌದು, ಈಗಾಗಲೇ ಎಷ್ಟು ದೂರ ನಾವು ಟ್ರಂಪ್ನಿಂದ ಓಡ್ಲಿಕ್ಕೆ ಪ್ರಯತ್ನ ಮಾಡ್ತೀವೋ ಅಷ್ಟು ದೂರವನ್ನು ಓಡಿಸ್ತಾನೆ. ನಾವೇ ತಿರುಗಿ ನಿಂತರೆ ತಾನೇ ಮರಳಾಗಿ ಬಿಡ್ತಾನೆ, ಹೆದರಿ ಬಿಡ್ತಾನೆ. ಹೌದು, ಇಲ್ಲಿ ಮಾಡಿರೋದು ಅದೇ, ಈ ಯುರೋಪಿನ ಎಲ್ಲ ದೇಶಗಳು ಕೂಡ ಮಾಡಿರೋದು ಅದೇ. ಅದರಲ್ಲಿ ಉರ್ಸುಲಾ ವೊಂಡರ್ ಅವರು ಒಂದು ಮಾತನ್ನ ಹೇಳಿರುವಂತಹ ಕಾರಣಕ್ಕಾಗಿಯೇ ಟ್ರಂಪ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಯಾಕಂದ್ರೆ 27 ದೇಶಗಳು ಭಾರಿ ಬಿದ್ದು ಬಿಡ್ತವೆ. ಸೊ ಹೀಗಾಗಿ ಎಲ್ಲ ದೇಶಗಳನ್ನು ಎದುರು ಹಾಕೋಲಿಕ್ಕೆ ಅಮೆರಿಕ ಸಿದ್ಧವಿಲ್ಲ, ವ್ಯಾಪಾರವೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದುಬಿಡುತ್ತೆ. ಸೊ ಹೀಗಾಗಿ ಈ ಟ್ರಂಪ್ಗೆ ಅವನದೇ ಆದಂತಹ ಉತ್ತರವನ್ನು ಅವನಿಗೆ ಕೊಡಬೇಕಾಗಿದೆ. ಸೊ ಇದನ್ನು ನಮಗೆ ಯುರೋಪ್ ದೇಶಗಳು ಕಲಿಸಿಕೊಟ್ಟವು ಅಂತ ಹೇಳಬಹುದು. ಇನ್ನು ಇದರಿಂದ ಭಾರತಕ್ಕೆ ಏನು ಲಾಭ ಅಂತ ಕೇಳಬಹುದು. ಹೌದು, ಈಗಾಗಲೇ ನಾವು ಟ್ರಂಪ್ನಿಂದ ಟ್ರೇಡ್ ವಾರನ್ನು ಎದುರಿಸ್ತಾ ಇದ್ದೀವಿ. ಈಗಾಗಲೇ ಟ್ಯಾರಿಫ್ ವಿಧಿಸಿದ್ದಾರೆ, 50% ಅಡಿಷನಲ್ ಆಗಿ 25% ಟ್ಯಾರಿಫ್ ನಾವು ಇರಾನ್ ಜೊತೆಗೆ ವ್ಯಾಪಾರಗಳನ್ನು ಮಾಡಿಕೊಂಡ್ರೆ ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಫಿಕ್ಸ್ ಅಂತಾನೂ ಕೂಡ ಅಂದಿದ್ದಾರೆ. ಅವರು 75 ಅಲ್ಲ 100% ಟ್ಯಾರಿಫ್ ವಿಧಿಸಿದ್ರು ಸಹಿತ ನಾವು ಎದುರಿಸ್ತೀವಿ, ಅದರಲ್ಲಿ ಏನು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಸೊ ಇನ್ನು ಅಮೆರಿಕಾಗೆ ವಿರುದ್ಧವಾಗಿರ್ತಕ್ಕಂಥದ್ದು EU ಈಗ ನಮ್ಮ ಜೊತೆಗೇನೆ ಟ್ರೇಡ್ ಡೀಲ್ ಮಾಡ್ಕೊಳ್ಳಿಕ್ಕೆ ಒಪ್ಪಂದ ಮಾಡಿಕೊಂಡು ಈಗ ಮದರ್ ಆಫ್ ಆಲ್ ಡೀಲ್ ಅನ್ನುವಂತಹ ಒಂದು ಟ್ರೇಡ್ನ ಮುಖಾಂತರ ಭಾರತದ ಇತಿಹಾಸದಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾಗಿ ಟ್ರೇಡ್ ಡೀಲ್ ನಡೀತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ 100 ಬಿಲಿಯನ್ ಅಷ್ಟು ಯುರೋಪ್ನ ಜೊತೆಗೆ ಇರ್ತಕ್ಕಂತಹ ವ್ಯಾಪಾರ 200 ಬಿಲಿಯನ್ ಗಟ್ಟಲೆ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಇದು ಕನ್ಫರ್ಮ್ ಕೂಡ ಆಗಿದೆ. ಅಮೆರಿಕ ಮೇಲಿರತಕ್ಕಂತಹ ಭರವಸೆಯನ್ನ ತೆಗೆದುಕೊಂಡು ಈ ಯುರೋಪ್ನ ರಾಷ್ಟ್ರಗಳು ಭಾರತದ ಜೊತೆಗೆ ಈಗ ಭರವಸೆಯನ್ನ ಇಟ್ಕೊಂಡು ವ್ಯಾಪಾರಗಳನ್ನ ಮಾಡಲಿಕ್ಕೆ ಸಿದ್ಧವಾಗಿದ್ದಾವೆ. ಇದು ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಹೌದು, ಇಡೀ ಯುರೋಪ್ ಈಗ ಭಾರತಕ್ಕೆ ತಿರುಗಿ ನೋಡ್ತಾ ಇದೆ. ಭಾರತ ಇಷ್ಟು ವಿಶ್ವದಲ್ಲಿ ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇರುವಂತದ್ದನ್ನ ನೋಡಿದ್ರೆ ನಮಗಂತೂ ತುಂಬಾನೇ ಖುಷಿ ಆಗತ್ತೆ ಸ್ನೇಹಿತರೆ. ಯುರೋಪ್ ಹೇಳುತ್ತೆ ಭಾರತದ ಜೊತೆಗೆ ಸಂಬಂಧ ಮಾಡಲಿಕ್ಕೆ ನಮಗೆ ಖುಷಿ ಸಿಗ್ತಾ ಇದೆ. ಹೌದು, ಈ ಸಿಂಗಲ್ ಆಗಿದ್ದರೂ ಭಾರತ ಇಷ್ಟು ವೇಗವಾಗಿ ಮುಂದುವರಿತಾ ಇದೆ, ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ತದೆ. ಇದರ ಜೊತೆಗೆ ಫಾಸ್ಟೆಸ್ಟ್ ಗ್ರೋವಿಂಗ್ ಎಕಾನಮಿಯನ್ನು ಹೊಂದಿದೆ. ಇದನ್ನು ಬಿಟ್ಟರೆ ಮತ್ತೆ ಯಾವ ದೇಶಕ್ಕೆ ನಾವು ಹೋಗೋಣ? ಸೊ ಹೀಗಾಗಿ ಈ ಭಾರತ ಬಹಳ ಮುಖ್ಯವಾಗಿದೆ ನಮಗೋಸ್ಕರ ಅಂತ ಯುರೋಪ್ ರಾಷ್ಟ್ರಗಳು ಹೇಳ್ತಾ ಇದ್ದಾವೆ. ಜೊತೆಗೆ ಉರ್ಸುಲಾ ವೊಂಡರ್ಲೇನ್ ಜೊತೆಗೇನೆ ಸಾಕಷ್ಟು ಪ್ರೆಸಿಡೆಂಟ್ಗಳು, ರಾಜಕಾರಣಿಗಳು, ಆ ದೇಶಗಳ ಮುಖ್ಯಸ್ಥರು ಭಾರತಕ್ಕೆ ಬಂದು ಈ ಡೀಲ್ನ ವಿಚಾರವಾಗಿ ಮಾತುಕತೆ ಮಾಡಲಿದ್ದಾರೆ. ವಿಚಾರ ಮಾಡಿ ಸ್ನೇಹಿತರೆ, ಕೇವಲ ಸಿಂಗಲ್ ಆಗಿರ್ತಕ್ಕಂತಹ ರಾಷ್ಟ್ರಕ್ಕೆ ಇಷ್ಟೊಂದು ಯುರೋಪ್ನ ರಾಷ್ಟ್ರಗಳು ಬೆಂಬಲ ಕೊಡ್ತಾ ಇದೆ. ಬೆಂಬಲ ಅನ್ನೋಕ್ಕಿಂತನೂ ನಮ್ಮ ಸಹಾಯ ಕೇಳ್ತಾ ಇದ್ದಾವೆ, ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾವೆ ಅನ್ನೋದೇ ಖುಷಿಯ ವಿಚಾರ. ಅಮೆರಿಕವನ್ನ ತೊರೆದು ಅಮೆರಿಕ ದೊಡ್ಡನ್ನ ಅನಿಸ್ಕೊಳ್ತಾ ಇತ್ತು ಇಲ್ಲಿಯವರೆಗೂ, ಅದನ್ನೇ ಕಾಲಿಂದ ಒದ್ದು ನಮ್ಮ ಭಾರತಕ್ಕೆ ಕೈ ಜೋಡಿಸ್ತಾ ಇದೆ ಅಂದರೆ ಇದರಿಂದ ಇನ್ನೊಂದು ಖುಷಿ ಏನಾದರೂ ಇದೆಯಾ? ಇದರಿಂದ ಇನ್ನೊಂದು ಭಾರತಕ್ಕೆ ಮುಖ್ಯವಾದ ವಿಷಯ ಇದೆಯಾ? ಸೊ ಬ್ಯೂಟಿಫುಲ್ ಭಾರತ ಅಂತ ಹೇಳಬಹುದು. ಒಂದೇ ಮಾತಿನಲ್ಲಿ ಭಾರತ ಮುಂದುವರಿತಾ ಇದೆ, ಮುಂದುವರಿಯೋದು ಕೂಡ ಹೌದು. ನನ್ನ ಇಚ್ಛೆ ಅಂತ ಹೇಳೋದಾದರೆ ನಿಮಗೆ, ಮೋದಿ ಸರ್ಕಾರ ಇರುವವರೆಗೂ ಕೂಡ ಭಾರತ ಹೀಗೆ ಮುಂದುವರಿತಾನೆ ಇರುತ್ತೆ, ಫಾಸ್ಟೆಸ್ಟ್ ಗ್ರೋವಿಂಗ್ ಎಕಾನಮಿಯನ್ನು ಹೊಂದಿರುತ್ತೆ ಅನ್ನುವಂತಹ ನಂಬಿಕೆ ನಮಗಂತೂ ಇದೆ. ಸೊ ನಿಮಗೇನಾದರೂ ಈ ರೀತಿ ಅನಿಸಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವರು ಬಂದ ಮೇಲೆ ಇನ್ನೂ ಹೆಚ್ಚಿನ ಏನೇನು ವರದಿಗಳು ಬರ್ತಾವೋ, ಅದೇ ರೀತಿಯಾಗಿ ಏನು ಮಾತುಕತೆ ಆಗ್ತಾವೋ ಅದಕ್ಕೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸೊ ಬೇರೆ ವಿಡಿಯೋಸ್ಗಳಲ್ಲಿ, ಹೀಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.